ఏపీఎంసీలో పనిచేయేది మా అమ్మాలి లోడింగ్ అన్లోడింగ్ డాక్టర్ బిఆర్ అంబేద్కర్ లోడింగ్ అన్లోడింగ్ మేము ఏమంటే మాకు కొంచెము ఏపీఎంసీ అధికారులు మేడం వాళ్ళు లైసెన్సులు రద్దు చేసినారు 50 జనం లైసెన్సులు రద్దు చేసినారు 50 జనంకి లైసెన్సులు రద్దు చేసినారు ఏం మేడం ఇట్లా చేస్తా ఉన్నారు అంటే మీరంతా మాట్లాడకూడదు ఆఫీసులకు కూడా రాకూడదు మీరు అదే ఉంటాయా మేడం క్లీనింగ్ లేదు అందరూ వాసనకు వస్తారు జ్వరాలు వస్తూ ఉన్నాయి అని చెప్తే మీకు మాట్లాడే అధికారమే లేదు వీళ్ళు గుత్కేదారు దగ్గర 50,000 లంచం తీసుకొని వాళ్ళని ఏమి ఖండిస్తూ ఉండలేదు వీళ్ళు మేడం వాళ్ళు ఏమన్నా మాట్లాడకపోతే ఆఫీస్లో ఏమన్నా మాట్లాడకపోతే మీరు ఆఫీస్ లోపలికే రావద్దండా ఏమి అని చెప్తా ఉంటారు ఈడ తొట్టి చూపిస్తే కాళ్ళు చేతులు కట్టుకోలేకపోతే చీటికలు రోగాలు జ్వరాలు వస్తూ ఉన్నాయి యావదే కారణానికి మేడం అవుట్లకు వస్తానే ఉండలేదు చూస్తానే ఉండలేదు వాళ్ళు ఆరాంగా చీరలో కూకొని నెమ్మదిగా అంతా లంచాలు తీసుకుంటా ఉంటారు ఇట్లా మేడమ్మా మాకు అవసరం లేదు ఏపీఎంసీ మార్కెట్లో మాకు న్యాయం చేయండి లేకపోతే ರಾಜೀನಾಮೆ చేయమని వెళ్ళిపోండి ఇతను ఇంకా ಟ್ರಾನ್ಸ್ಫರ್ చేపించేమని ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಬಾಲು ಅಂತ ನಾನು ಇದೇ ಚಿಂತಾಮಣಿ ಲೋಡಿಂಗ್ ಅನ್ಲೋಡಿಂಗ್ ಯೂನಿಯನ್ ವರ್ಕರ್ಸ್ ಅಲ್ಲಿ ಸದಸ್ಯನಾಗಿ ಇದ್ದೀನಿ ಇಲ್ಲಿರ್ತಕ್ಕಂಥ ಸುಮಾರು 106 ಜನ ಹಮಾಲಿಗಳಿದ್ದಾರೆ ಇಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದೊಡ್ಡ ದಂಧೆನೇ ನಡೀತಾ ಇದೆ ಏನು ಕ್ಲೀನಿಂಗ್ ಇಲ್ಲ ನೋಡಿ ಇವತ್ತು ಇಲ್ಲಿ ನೋಡಿ ಇಲ್ಲಿ ಇದನ್ನ ಸ್ವಲ್ಪ ವಿಡಿಯೋ ಮಾಡಿ ಯಾರು ರೆಸ್ಪಾನ್ಸ್ 9 ಹೊಲಿಗೆಗಳು ಬಿದ್ದಿದೆ ಇವತ್ತು ಕಾರಣ ಈ ಒಂದು ಎಪಿಎಂಸಿ ಮಾರುಕಟ್ಟೆ ಇದು ಕಚೇರಿಯಲ್ಲಿರುವಂತ ಮೇಡಮ್ ಸುನೀತಾ ಅವರವರ ಇದಕ್ಕೆ ಕಾರಣ ಕ್ಲೀನಿಂಗ್ ಬಿ ಸುನೀತಾ ಅಂತ ಅವ್ರ ಹೆಸರು ಇವ್ರ ಹೆಸರು ಮಂಜುನಾಥ್ ಅಂತ ಇಲ್ಲಿ ಕಣ್ಣಿಗೆ ಧೂಳು ಬಿತ್ತು ಅದಕ್ಕೆ ಅಲ್ಗೆ ಕಣ್ಣಿಗೆ ಧೂಳು ಬಿದ್ದರೆ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ ಶೌಚಾಲಯಗಳಿಲ್ಲ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಕೂಡ ಇವರು ನಮ್ಗೇನು ಮಾಡಿಕೊಟ್ಟಿಲ್ಲ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕಂತ ಹೇಳ್ತಾ ಇದನ್ನ ನಮ್ಮ ತಾಲೂಕು ಅಧಿಕಾರಿಗಳು ಇವ್ರನ್ನ ಆಕ್ಷನ್ ತಗೋಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ ನಿಮ್ಮ ಮೀಡಿಯಾ ಮುಖಾಂತರ ಇದನ್ನ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಹೇಳ್ತಾ ಇದೀವಿ. ನನ್ನ ಹೆಸರು ಮಂಜುನಾಥ್ ಅಂತ APMC ಅಲ್ಲಿ ನಾನು ಕೆಲಸ ಮಾಡ್ತಿರೋದು. ಈ ಮೇರೆಗೆ ಈ ಮನವಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಲೈಸೆನ್ಸ್ಗೆ ಬೇಕಾದ ಅರ್ಜಿಗಳು ಫಾರಂಗಳೆಲ್ಲ ಕೊಟ್ಟಿದ್ದೀವಿ. ಆ ಫಾರಂಗಳು ಅರ್ಜಿ ಫಿಲ್ ಮಾಡದೆ ನಿಮ್ಮ ಲೈಸೆನ್ಸ್ಗಳು ರದ್ದಾಗಿದೆ ಅಂತ ಹೇಳಿದ್ರು. ಅದೇ ಕೆಲಸವಾಗಿ ನಾನು ಅಲ್ಲಿ ತಿಳ್ಕೊಂಡು ಇಲ್ಲಿ ಬಂದು ಸುನೀತಾ ಮೇಡಮ್ ಕೇಳಿದಕ್ಕೆ ಅದೇನೋ ನಮ್ಗೆ ಗೊತ್ತಿಲ್ಲಪ್ಪ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಹೇಳಿದ್ರು. ಮತ್ತೆ ಸಿಸ್ಟಮ್ ಅಲ್ಲಿ ಹೋಗಿ ನೋಡಿ ಅಂದ್ರೆ ನಮ್ದು ಫಾರ್ಮ್ ಫಿಲ್ಅಪ್ ಮಾಡಿದ್ರೇನಲ್ವ ನಾವು ಫಾರ್ಮ್ ಅಲ್ಲೋ ಇರೋದು ಏನಿಲ್ಲ. ಏನ್ ಮೇಡಮ್ ಏನ್ ಮಾಡ್ಬೇಕಂದ್ರೆ ಅದ್ರಿಗೂ ಏನು ಅವ್ರು ಉತ್ತರ ಕೊಡ್ಲಿಲ್ಲ. ನಿಮ್ದು ಲೈಸೆನ್ಸ್ ರದ್ದಾಗಿದೆ ಹೇಳಿದ್ರೆ. ಮತ್ತೊಂದು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕ್ಲೀನಿಂಗ್ ಇಲ್ಲ. ಈ ಲೋಡು ಅನ್ಲೋಡ್ ಮಾಡೋರಿಗೆ ಕಣ್ಣುಗಳಿಗೆ ಧೂಳು ಬಿಡ್ತಾ ಇದೆ. ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಪ್ರತಿ ಸಾರಿನೂ ಹೇಳ್ತಾ ಇದ್ದೀವಿ ಇದು ಕಾರ್ಯಕ್ರಮವನ್ನು ಅವರು ಹೇಳಿದ್ದೀವಿ. ಅವರು ಇದಕ್ಕೆ ತಲೆ ಆಗ್ತಾ ಇಲ್ಲ. ಇದು ಮನವಿ ಹೇಳ್ತಾ ಇದ್ದೀನಿ. ಇಲ್ಲಿ ಹಮಾಲಿಗೆ ಲೈಸೆನ್ಸ್ಗಳು ಜಾಸ್ತಿ ಕ್ಯಾನ್ಸಲ್ ಆಗಿದೆ. ಅದನ್ನು ಅವ್ರು ಪರಿಗಣಿಸಬೇಕಂತ ಈ ಮೀಡಿಯಾ ಮಿತ್ರ ಮೂಲಕ ನಾನು ಹೇಳ್ಕೊಳ್ತಾ ಇದ್ದೀನಿ. ನಮ್ಗೆ ಆಗ್ತಾ ಇರೋಂಥ ಅನ್ಯಾಯಗಳನ್ನೆಲ್ಲ ಈ ಮನವಿ ಮುಖಾಂತರ ಮೇಡಮ್ನವ್ರಿಗೆ
ತಲುಪ್ತಾ ಇದೀವಿ. ಮನವಿ ಪತ್ರ ತಲುಪಿಸ್ತಾ ಇದೀವಿ ನಾವು. ಅಲ್ಲಿ ಇರ್ತಕ್ಕಂಥ ಹಮಾಲಿಗಳು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಎರಡು ಸಬ್ಜೆಕ್ಟ್ ಇದೆ. ಒಂದು ಕ್ಲೀನಿಂಗ್ ಸಂಬಂಧಪಟ್ಟಂಗೆ, ಇನ್ನೊಂದು ಹಮಾಲಿಗಳ ಲೈಸೆನ್ಸ್ ಸಂಬಂಧಪಟ್ಟಂಗೆ. ಈಗ ಈ ಲೈಸೆನ್ಸಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಆನ್ಲೈನಲ್ಲಿ ಆಗಿರೋದರಿಂದ ಅದರ ಬಗ್ಗೆ ಈಗ ಮಾಹಿತಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಈಗ ಮಾನ್ಯ ತಹಶೀಲ್ದಾರ್ ಅವರು ಈಗಷ್ಟೇ ಫೋನ್ ಮಾಡಿ ಅವರ ಮನವಿಯನ್ನು ತಗೊಳ್ಳಿ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡೋಣ ಅಂತ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಅವ್ರ ಜೊತೆ ಕೂಲಂಕುಷವಾಗಿ ಪರಿಶೀಲಿಸಿ ಅವ್ರ ಮನವಿಗಳನ್ನ ಮತ್ತೆ ಒಂದು ಸಭೆ ಕರೆದು ನಿಮಗೆ ಅದರ ಬಗ್ಗೆ ಮಾಹಿತಿ ಕೇಳ್ತಾರೆ. ಮಾಡಲ್ಲ, ಸುಮ್ಮನೆ ನೀವು ಎಲ್ಲರ ಮೇಲೆ ಕೆಸರು ಕುಂತೀರಿ. ನೀವು ಯಾರನ್ನ ಬಂದ್ರೆ ಒಳಗಡೆ ಯಾರು ಅವರು ಹೋಗ್ರಿ ಆಚೆಗೆ ಅಂತೀರಿ. ನೀವು ಮಾಡಲ್ಲ, ನೀವು ಲಂಚ ಪಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಅದೇನ್ ಕಾನೂನು, ನಿಮ್ ಕಾನೂನು ಅದು. ಸಂಬಂಧಪಟ್ಟ ಯಾರಾದ್ರೂ ಕೂಲಿ ಕಾರ್ಮಿಕರು ಬಂದು ಅವ್ರ ಸಮಸ್ಯೆನ ಹೇಳ್ಕೊಳಕ್ ಬಂದ್ರೆ ಅವ್ರ ಸಮಸ್ಯೆಗೆ ಬೆಲೆನೇ ಕೊಡಲ್ಲ, ಅವ್ರನ್ನ ಒಳಗಡೆಗೆ ಕರೆಸಲ್ಲ. ಇಲ್ಲೆಲ್ಲ ಒಂಥರ ಯಾರೇ ಬಂದು ಏನ್ ಸಮಸ್ಯೆ ಹೇಳ್ಕೊಳಕ್ ಕೂಡ ಅಧಿಕಾರ ಇಲ್ಲ. ಇಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋರು ಇಲ್ಲ, ಅವ್ರ ಸಮಸ್ಯೆ ಕೇಳೋರು ಇಲ್ಲ. ಈ ತರ ಎಲ್ಲ ಒಂದು ಇಂಟೆನ್ಷನ್ ಅಲ್ಲಿ ನಡೀತಾ ಇರೋದು. ಗುತ್ತಿಗೆದಾರನ್ನ ಮಾತಾಡಕ್ ಹೋದ್ರೆ ರೌಡಿಸಂ ಕಳಿಸ್ತಾರೆ. ಜೀಪ್ ಡ್ರೈವರ್ನ ರೌಡಿ ಏನ್ ಕಿತ್ಕೊ ಮಾಡಿ ಇಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇಲ್ಲ, ಜೀಪ್ ಡ್ರೈವರ್ ಕಾಂಟ್ರಾಕ್ಟರ್ ಎಲ್ಲ ಕಾಂಟ್ರಾಕ್ಟರ್ಸ್ ಮಾಡ್ತಾ ಇರೋದು. ಸಿಬ್ಬಂದಿ ಯಾರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಒಂದು ಶೌಚಾಲಯ ಇಲ್ಲ ಸರ್. ಕುಡಿಯಕ್ ನೀರಿಲ್ಲ ಸರ್, ಎಲ್ಲಿ ಇಲ್ಲ ತಗೊಂಡ್ ಬರ್ಬೇಕು ಸರ್ ನಾವು. ಬಾಧಿತರಾಗ್ತಾ ಇದ್ದಾರೆ. ಈಗ